ಶುಭೋದಯ ವಿದ್ಯಾರ್ಥಿಗಳೇ, 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪದ್ಯ 13 ನರಿದ್ರಾಕ್ಷಿ. ಪದ್ಯದ ಅಭ್ಯಾಸದ ಮುಂದುವರೆದ ಭಾಗ ಈ ರೀತಿ ಇದೆ ಮಕ್ಕಳೇ. ಫಸ್ಟ್ ಬೀಟ್ ಲಾಸ್ಟ್ ವೀಕ್ ಹೇಳಿದ್ದೀನಿ ಮಕ್ಕಳೇ, ಸೆಕೆಂಡ್ ಬೀಟು ನಿಮಗೆ ಹೇಳಿದ್ದೀನಿ. ಈಗ ಥರ್ಡ್ ಬೀಟ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ನರಿಯು ಏಕೆ ಬಳಲಿ ಬೇಸರಗೊಂಡಿತು? ಉತ್ತರ 1, ನರಿಯು ನೋಡಿದ ದ್ರಾಕ್ಷಿ ಗೊಂಚಲು ಎತ್ತರದಲ್ಲಿತ್ತು, ಹಾರಿ ಹಾರಿ ಸೋತಿತ್ತು, ಕಣ್ಣಿಗೆ ಮಾತ್ರ ಕಾಣುತ್ತಿತ್ತು, ಕೈಗೆ ಸಿಗುತ್ತಿರಲಿಲ್ಲ. ನೆಗೆದು ಸೋತ ಹೋದ ನರಿಯು ಬಳಲಿ ಬೇಸರಗೊಂಡಿತು. ಪ್ರಶ್ನೆ 2, ದ್ರಾಕ್ಷಿ ಬಹಳ ಹುಳಿಯ ಹಣ್ಣು ಎಂದು ನರಿಯು ಹೇಳಲು ಕಾರಣವೇನು? ಉತ್ತರ 2, ನರಿಯು ದ್ರಾಕ್ಷಿ ಗೊಂಚಲವನ್ನು ನೋಡಿತು, ನೆಗೆದು ನೆಗೆದು ಸೋತಿತು, ಕಣ್ಣಿಗೆ ದ್ರಾಕ್ಷಿ ಕಾಣುತ್ತಿತ್ತು, ಆದರೆ ಕೈಗೆ ಸಿಗುತ್ತಿರಲಿಲ್ಲ. ಆಯಾಸಗೊಂಡು ಬೇಸರಗೊಂಡು ಕೋಪಗೊಂಡು ದ್ರಾಕ್ಷಿ ಬಹಳ ಹುಳಿ ಎಂದು ನರಿ ಹೇಳಿತು. ಫೋರ್ತ್ ಬಿಟ್ ಮಕ್ಕಳೇ, ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಪದಗಳನ್ನು ಬರೆಯಿರಿ. 1ನೇದು, ಕಾಡಿನಲ್ಲಿ ನರಿಯು ಒಂದು ಡ್ಯಾಶ್ ಅಲೆಯುತ್ತಿತ್ತು, ಹಸಿವಿನಿಂದ ಅಲೆಯುತ್ತಿತ್ತು. 2ನೇದು, ತೂಗು ಮೇಲೆ ಡ್ಯಾಶ್ ಆಸೆಯಿಂದ ನೆಗೆಯಿತು, ಅಲ್ಲಿ ಡ್ಯಾಶ್ ಇದ್ದಲ್ಲಿ ದ್ರಾಕ್ಷಿ ಚೊಂಪೆ ಅಂತ ಬರಿಬೇಕು. 3ನೇದು, ಎತ್ತರೆತ್ತರಕ್ಕೆ ನೆಗೆದು ಮತ್ತೆ ಮತ್ತೆ ಡ್ಯಾಶ್ ಅಂದರೆ ಅಲ್ಲಿ ಸೋತಿತ್ತು ಅಂತ ಬರಿಬೇಕು. 4ನೇದು, ಡ್ಯಾಶ್ ತಿನ್ನರಿದವನು ಎಂದು ಹೇಳಿ ಓಡಿತು, ಡ್ಯಾಶ್ ಇದ್ದಲ್ಲಿ ಜಾಣರ್ಯಾರು ತಿನ್ನರಿದವನು ಎಂದು ಹೇಳಿ ಓಡಿತು. 5th ಬೀಟ್ ಮಕ್ಕಳೇ, ಸ್ವಂತ ವಾಕ್ಯ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯಗಳನ್ನು ರಚಿಸಿ. ಹಸಿವು, ನಾವು ಚೆನ್ನಾಗಿ ಈಜು ಅಭ್ಯಾಸ ಮಾಡಿದರೆ ಹೆಚ್ಚು ಹಸಿವಾಗುತ್ತದೆ. 2ನೇದು, ಆಸೆ, ನನ್ನ ತರಗತಿಗೆ ನಾನೇ ಮೊದಲ ರ್ಯಾಂಕ್ ಪಡುವ ಆಸೆ ಇದೆ. 3ನೇದು, ಸೋಲು, ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಗೆದ್ದು ಶ್ರೀಲಂಕಾ ಸೋಲು ಅನುಭವಿಸಿತು. 4ನೇದು, ಕೋಪ, ನಾನು ಗೃಹಪಾಠ ಬರೆದು ಮುಗಿಸದಿದ್ದರೆ ಅಮ್ಮ ಕೋಪಗೊಳ್ಳುತ್ತಾರೆ. 6th ಬೀಟ್ ಮಕ್ಕಳೇ, ವಿರುದ್ಧ ಪದಗಳನ್ನು ಬರೆಯಿರಿ. 1ನೇದು, ದೂರ ಹತ್ತಿರ. 2ನೇದು, ಆಸೆ ನಿರಾಸೆ. 3ನೇದು, ಸೋಲು ಗೆಲುವು. 4ನೇದು, ಜಾಣ ದಡ್ಡ. 7ನೇ ಬೀಟ್ ಮಕ್ಕಳೇ, ಪ್ರತಿ ಪದ್ಯದಲ್ಲಿ ಬರುವ 2 ಮತ್ತು 4ನೇ ಸಾಲಿನ ಪ್ರಾಸ ಪದಗಳನ್ನು ಪಟ್ಟಿ ಮಾಡಿರಿ. 1ನೇದು, ಕಂಡಿತು, ನೆಗೆಯಿತು. 2ನೇದು, ಸೋತಿತು, ಎಡುಕದಾಯಿತು. 3ನೇದು, ಆಯಿತು, ಹೇಳಿತು. 4ನೇದು, ಎಂದಿತು, ಓಡಿತು.